ನಾನು ಸಿದ್ದರಾಮಯ್ಯ ಅವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಒಂದು SBI ಬ್ಯಾಂಕ್ ಮ್ಯಾನೇಜರ್ ಪ್ರಿಯಾಂಕಾ ಸಿಂಗ್ ಅನ್ನುವಂಥವ್ರು ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲ್ಲ, ನಾನು ಕನ್ನಡದಲ್ಲಿ ಮಾತಾಡಲ್ಲ ಅಂದ ತಕ್ಷಣ ನೀವು ಶುದ್ಧ ಟ್ವೀಟ್ ಹಾಕ್ಬಿಟ್ರಿ. ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಥಳೀಯ ಭಾಷೆಯಲ್ಲಿ ವ್ಯವಹಾರ ಮಾಡಬೇಕು, ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು, ಸ್ಥಳೀಯರಿಗೆ ನೀವು ಗೌರವ ಕೊಡಬೇಕು, ಕನ್ನಡದವರು ಹಂಗೆ ಹಿಂಗೆ ಅಂತೆಲ್ಲ ಸಿದ್ದರಾಮಯ್ಯನವ್ರು ನಿಮ್ಮ ಮೇಲೆ ಬಹಳ ಗೌರವ ಇದೆ. ಒಂದು ಟ್ವೀಟ್ ಹಾಕಿದ್ರಿ, ಆಮೇಲೆ ಅವರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಕೂಡ ಮಾಡಿದ್ರಿ. SBI ಅದನ್ನ ಟ್ರಾನ್ಸ್ಫರ್ ಕೂಡ ಮಾಡಿ ಸಾರಿ ಕೂಡ ಕೇಳಾಯ್ತು. ಇದು ಯಾಕೆ ಇದು ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬರ್ಲಿಲ್ವಾ? ರಾಯಭಾರಿಯನ್ನ ಆಯ್ಕೆ ಮಾಡಿರೋದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ಗೆ ರಾಯಭಾರಿಯನ್ನ ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬರ್ಲಿಲ್ವಾ? ಇಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಇಲ್ಲಿ ಕನ್ನಡದ ನಟಿಯರು ನಿಮಗೆ ಕಾಣಿಸ್ಲಿಲ್ವಾ? ಅಥವಾ ನೀವು ಯಾರು ಕನ್ನಡ ಸಿನಿಮಾನೇ ನೋಡೋದಿಲ್ವಾ? ಅಥವಾ ಕನ್ನಡಿಗರ ದುಡ್ಡನ್ನ ಯಾವತ್ತು ನೀವು ಹೊರಗಡೆ ಅವ್ರಿಗೇನೆ ಕೊಟ್ಟು ತಿನ್ನಿಸ್ಬೇಕಾ? ಕನ್ನಡ ಸಿನಿಮಾಗಳು ತಗೊಳ್ಳಿ, ಹೊರಗಡೆಯಿಂದ ಕರ್ಸ್ಕೊಂಡ್ಬಂದು ಆಡಿಸ್ತೀರಾ. ಯಾಕೆ ಇಲ್ಲಿ ಯಾರು ನಿಮ್ಗೆ ಗಾಯಕರುಗಳು ಸಿಗಲ್ಲ? ಎಂತೆಂತ ಅದ್ಭುತ ಪ್ರತಿಭೆಗಳನ್ನ ಇಟ್ಕೊಂಡು ಹೊರಗಡೆ ಅವ್ರ ಕೈಕಾಲು ಹಿಡಿಯೋ ಅಂತ ಹಣೆ ಬರ ನಿಮ್ಗೆ ಏನಕ್ಕೆ ಬೇಕು? ಕರವೇ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್ ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ. ಮೊನ್ನೆ ನಾನು ಒಂದು ವಿಚಾರಕ್ಕೆ ನಿಮ್ಮ ಹತ್ರ ಮಾತನಾಡಿದೆ. ಆ ಕನ್ನಡಿಗ ಸೋ ಅಂಡ್ ಸೋ ಅಂತ ಹೇಳಿ ಅದು ಯಾವುದೋ ಒಂದು ಹೋಟೆಲ್ ಅಲ್ಲಿ ಕನ್ನಡಿಗರ ಮೇಲೆ ಕೆಟ್ಟದಾಗಿ, ಕನ್ನಡಾಂಬೆಯ ಮೇಲೆ ಕೆಟ್ಟದಾಗಿ ಬರ್ದಿದ್ದ ವಿಚಾರಕ್ಕೆ ನಾನು ನಿಮ್ಮ ಹತ್ರ ಮಾತನಾಡಿದೆ. ಇದು ನೋಡಿ, ಈಗ KSDL ತಮನ್ನ ಅವರನ್ನ ರಾಯಭಾರಿಯನ್ನಾಗಿ ಮಾಡ್ಕೊಂಡಿದೆ. ಕರ್ನಾಟಕದಲ್ಲಿ ಯಾರು ನಟಿಯರೇ ಇಲ್ವಾ ಸರ್? ತಮ್ಮನ್ನಂಗೂ ಈ ರಾಜ್ಯಕ್ಕೂ ಏನೇ ಸಂಬಂಧ ಇಲ್ಲ. ಅವರು ಇಲ್ಲಿ ಹುಟ್ಟಿದವರು ಅಲ್ಲ. ಈ ರಾಜ್ಯ ನಮ್ಮ ಚಿತ್ರರಂಗಕ್ಕೆ ಅವ್ರ ಕೊಡುಗೆನೂ ಇಲ್ಲ, ನಮ್ಮ ಕರ್ನಾಟಕವೂ ಸಹ ಕೊಡುಗೆ ಇಲ್ಲ. ಈ ರಾಜ್ಯದಲ್ಲಿ ಅನೇಕ ಹೀರೋಯಿನ್ಗಳಿದ್ದಾರೆ, ಹೀರೋಗಳಿದ್ದಾರೆ, ಪ್ರಗತಿಪರರಿದ್ದಾರೆ, ಚಿಂತಕರಿದ್ದಾರೆ, ಕವಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಹಿರಿಯ ರಾಜಕಾರಣಿಗಳಿದ್ದಾರೆ. ಅವ್ರನ್ನೇ ಅವರು ಹಾಕೋಬಹುದು ಬಿಟ್ರೆ, ಯಾರೋ ತಮ್ಮಣ್ಣನಂತವ್ರನ್ನ ಕರ್ಕೊ ಬಂದ್ಬಿಟ್ಟು ಅವ್ರಿಗೆ ಪ್ರಚಾರವನ್ನ ಕೊಡೋದ್ರ ಮುಖಾಂತರ ರಾಯಭಾರಿ ಮಾಡೋದನ್ನ ನಾವು ಯಾರು ಕನ್ನಡಿಗರನ್ನ ಒಪ್ಪಲ್ಲ. ಈ ಕೂಡಲೇ ಸರ್ಕಾರ, ಸಿದ್ದರಾಮಯ್ಯನವರು ಕನ್ನಡದ ಪರವಾಗಿದ್ದೀನಿ ಅಂತ ಹೇಳ್ತಾರೆ, ಆದ್ರೆ ಕನ್ನಡಿಗರಿಗೆ ಈ ರೀತಿ ಅವಮಾನ ಮಾಡೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹ ಸಹಿಸಲ್ಲ. ಮತ್ತೆ ಈ ಕೂಡಲೇ ಅವ್ರನ್ನ ಜಾಹೀರಾತು ರಾಯಭಾರಿಯನ್ನ ಅವ್ರನ್ನ ಬಿಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ವಿ. ಪುನೀತ್ ರಾಜ್ಕುಮಾರ್ ಅವರು ನಂದಿನಿಗೆ ರಾಯಭಾರಿಯಾಗಿ ಸುಮ್ಮನೆ ಕೆಲಸ ಮಾಡಿದ್ದಾರೆ. ಇವತ್ತು ಕೋಟ್ಯಾನ್ ರೂಪಾಯಿ ಆ ಹುಡುಗಿಗೆ ಕೊಡೋದಕ್ಕಿಂತ ನಮ್ಮ ರಾಜ್ಯದ ಮಕ್ಕಳಿಗೆ, ನಮ್ಮ ರಾಜ್ಯದಲ್ಲಿ ತುಂಬಾ ಪ್ರತಿಭೆಗಳಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಕೊಡ್ತಾರೆ. ಫ್ರೀಯಾಗಿ ಮಾಡ್ಕೊಡುವಂತ ಮನಸ್ಥಿತಿಯಲ್ಲಿ ಇರೋರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಹೌದೌದು ಹೌದು. ಇವತ್ತು ಅಮೂಲ್ ಬೇಡ, ನಂದಿನಿನ ಉಳಿಸ್ಕೋಬೇಕನ್ನುವಂಥದ್ದು ನಮ್ಮ ಈ ಕಾಂಗ್ರೆಸ್ನವರು ಹೋರಾಟ ಮಾಡಿದ್ದಾರೆ. ಆದ್ರೆ ಇವತ್ತು ನಮ್ಮ ಕನ್ನಡದ ನಟರು ಬೇಡ, ನಟಿಯರು ಬೇಡ, ತಮ್ಮಣ್ಣನಂತವರು, ತಳಕು ಬೆಳಕಿನವಳು ಸ್ವಂತ ತೋರಿಸುವಂತವ್ರು ಈ ರಾಜ್ಯ ಸರ್ಕಾರಕ್ಕೆ ಬೇಕಾಗಿದೆ. ಇವ್ರ ವೈಯಕ್ತಿಕ ಏನಿದೆ ಗೊತ್ತಿಲ್ಲ. ಆದ್ರಿಂದ ಅಂತ ರಾಯಭಾರಿಗಳನ್ನ ಬಿಡೋದ್ರ ಮುಖಾಂತರ ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ರಾಯಭಾರಿ ಅಂತ ಕೊಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಅಥವಾ ಇದು ಹೆಂಗಾಗಿದೆ ಅಂತಂದ್ರೆ, ಅಂದ್ರೆ ಕರ್ನಾಟಕದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿತ್ವವನ್ನು ಹೊರುವಂತ ಶಕ್ತಿ ಅಥವಾ ರಾಯಭಾರಿ ಆಗುವಂತ ಯೋಗ್ಯತೆನೇ ಇಲ್ವಾ? ಹಂಗಾದ್ರೆ ಅವ್ರು ಇಂಡೈರೆಕ್ಟ್ ಆಗಿ ಅದನ್ನೇ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರು ಇಲ್ಲ, ಅದಕ್ಕೆ ನಾವು ಹೊರಗಡೆ ಹುಡ್ಕಕ್ ಹೋಗಿದೀವಿ ಅಂತ. ನೋಡಿ, ಮೈಸೂರು ಸ್ಟ್ಯಾಂಡಲ್ ಇವ್ರು ಯಾರು ರಾಯಭಾರಿ ತಗೊಂಡು ಪಬ್ಲಿಸಿಟಿ ಮಾಡ್ಬೇಕಾಗಿದ್ದಿಲ್ಲ. ಒಳ್ಳೆ ಕ್ವಾಲಿಟಿ ಕೊಡೋದ್ರ ಮುಖಾಂತರ ರಾಯಭಾರಿ ಪಬ್ಲಿಸಿಟಿಯನ್ನ ಇವ್ರು ಮಾಡಬಹುದು. ಈ ಮೈಸೂರಿನ ಅಲ್ಲ, ನಮ್ಮ ಇಂಗ್ಲೆಂಡಿನ ಮಹಾರಾಣಿ ಸಹ ಮೈಸೂರು ಸ್ಯಾಂಡಲ್ ಸೋಪನ್ನು ಉಪಯೋಗಿಸ್ತಾ ಇದ್ರು. ಇವರಲ್ಲಿ ಅದರಲ್ಲಿ ತಿಂದು 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 ತೇಗಿ ಅದ್ರ ಏನು ಇಟ್ಟಿಲ್ಲ. ಇವಾಗ ರಾಯಭಾರಿ ಹೆಸರಲ್ಲಿ, ಇನ್ನೊಂದು ಹೆಸರಲ್ಲಿ ಮತ್ತೆಷ್ಟು ಲೂಟಿ ಹೊಡಿಬಹುದು ಅನ್ನುವಂಥದ್ದು ಒಂದೇ ಅವ್ರದ ಕಾನ್ಸೆಪ್ಟ್ ಇರೋದ್ ಬಿಟ್ರೆ, ಮೈಸೂರು ಸ್ಯಾಂಡಲ್ನ ಅಥವಾ ಸರ್ಕಾರಿ ಸ್ವಾಮ್ಯದ ಎಲ್ಲಾ ಕಾರ್ಖಾನೆಗಳನ್ನ ಮುಚ್ಚುವಂತ ಸಾಹಸಕ್ಕೆ ಕೈ ಹಾಕಿದ್ದಾರೆ ಬಿಟ್ರೆ, ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕು, ಉದ್ಧಾರ ಮಾಡ್ಬೇಕನ್ನುವಂಥದ್ದು ಏನಿಲ್ಲ. ಕನ್ನಡಿಗರು ಕನ್ನಡ ಅನ್ನುವಂಥದ್ದು ಓಟಿಗಾಗಿ ಅಥವಾ ಬರೀ ಬಾಯಲ್ಲಿ ಅಷ್ಟೇನೆ. ಸರಿಯಾಗಿ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡೋದನ್ನು ಸಹ ಇವ್ರು ಮಾಡ್ತಾ ಇಲ್ಲ. ಒಂದ್ ಕಡೆ SBI ಮ್ಯಾನೇಜರ್ನ ಸಸ್ಪೆಂಡ್ ಮಾಡ್ತಾರೆ, ಒಂದ್ ಕಡೆ ಹೋಟ್ಲಲ್ಲಿ ಕನ್ನಡಿಗರ ಬಗ್ಗೆ ಮಾತಾಡಿದವ್ರನ್ನ ಜೈಲಿಗೆ ಹಾಕ್ತಾರೆ, ಒಂದ್ ಕಡೆ ಕನ್ನಡ ನಾಮಫಲಕ ಇರ್ಬೇಕಂತಾರೆ, ಇನ್ನೊಂದ್ ಕಡೆ ಇವರನ್ನೇ ರಾಯಭಾರಿನ ಬೇರೆ ರಾಜ್ಯದ ಒಂದು ಮಹಿಳೆಯನ್ನ ಕರ್ಕೊಂಡ್ ಬಂದ್ಬಿಟ್ರು, ರಾಯಭಾರಿಯನ್ನ ಕೊಟ್ಟು ಕೋಟ್ಯಾನ್ ರೂಪಾಯಿ ಅವಳಿಗೆ ಖರ್ಚನ್ನ ಮಾಡ್ತಾ ಇರೋದು ಇದು ಹಾಸ್ಯಾಸ್ಪದ ಮತ್ತು ಕನ್ನಡಿಗರೇ ಮಾಡ್ತಾ ಇರುವಂತ ಅವಮಾನ ಅಂತ ತಪ್ಪಾಗಲ್ಲ ಅನ್ಸುತ್ತೆ. ಮತ್ತೆ ಇನ್ನೊಂದು ಪ್ರವೀಣ್ ಜಿ, ಕನ್ನಡದ ನಟಿಯರ ಎಷ್ಟು ಜನ ಬೇರೆ ಭಾಷೆಗಳಲ್ಲಿ ಮಿಂಚಿದವ್ರಿಲ್ವಾ? ಅವ್ರಿಗೆ ನಿಮಗೆ ಆತರ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲೇ ಬೇಕಿತ್ತು ಅಂತಂದ್ರೆ ಅವ್ರನ್ನೇ ಯಾರನ್ನಾದ್ರೆ ಅಪ್ರೋಚ್ ಮಾಡ್ಬೋದಾಗಿತ್ತು, ರೀಚ್ ಔಟ್ ಮಾಡ್ಬೋದಾಗಿತ್ತಲ್ವಾ? ಖಂಡಿತವಾಗ್ಲೂ ಐಶ್ವರ್ಯ ರೈ ಇರ್ಬೋದು, ಅಥವಾ ಅನೇಕ ಜನ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ. ಇತ್ತೀಚೆಗೆ ನಮ್ಮ ಕಿರಿಕ್ ಪಾರ್ಟಿಯಲ್ಲಿ
ನಟನೆ ರಶ್ಮಿಕಾ ಮಾಡಿದಂತ ಮಂದಣ್ಣ ರಶ್ಮಿಕಾ ಮಂದಣ್ಣ ಇದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಇರ್ಬೋದು, ಅಥವಾ ಶಿಲ್ಪಾ ಶೆಟ್ಟಿ ಇರ್ಬೋದು, ಅಥವಾ ಈ ರುಕ್ಮಿಣಿ ವಸಂತ್ ಇರ್ಬೋದು, ಇತ್ತೀಚೆಗೆ ತಾರಾ ಅವರು ಇರ್ಬೋದು. ತಾರಾ ಅವರೆಲ್ಲ ಎಂತೆಂತ ನಟನೆ ಮಾಡಿದ್ದಾರೆ. ಸುಧಾರಾಣಿ ಅವರು ಇದ್ದಾರೆ, ಎಂತೆಂತವ್ರು. ಇವತ್ತೇನೋ ಅವ್ರೇನೋ ಯಾವ ಮಟ್ಟದಲ್ಲಿ ಸೌಂದರ್ಯ ಅವರು. ನಾನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರು ಐಡಿಯಾ ಕೊಟ್ಟರು MB ಪಾಟೀಲ್ರಿಗೆ ನನಗಂತೂ ಗೊತ್ತಿಲ್ಲ. ಯಾರು ಇಂಥ ಡಬ್ಬಾ ಐಡಿಯಾ ಕೊಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ. ಅಂದ್ರೆ ಹೊರಗಡೆ ಅವ್ರನ್ನ ಕರ್ಕೊಂಡ್ ಬಂದ್ರೇನೆ ನೀವು ಇವರಿಗೆ ಕನ್ನಡ ಚಿತ್ರರಂಗವನ್ನ ಮೇಲೆತ್ತುವಂತ, ಕನ್ನಡ ಚಿತ್ರರಂಗದ ಬಗ್ಗೆ ಕಿಂಚಿತ್ತು ಅಭಿಮಾನ ಕಾಳಜಿ ಇಲ್ಲ. ಕನ್ನಡ ಚಿತ್ರರಂಗವನ್ನ ಸಾಯಿಸ್ಬಿಟ್ಟಿದ್ದಾರೆ. ಬೇರೆಯವರಿಗೆ ಮನೆ ಹಾಕಿ 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 ಮುಂಚೆ ಚಿಕ್ಕಬಳ್ಳಾಪುರದಲ್ಲಿ ಏನಾದ್ರೂ ಕಾರ್ಯಕ್ರಮ ಆದ್ರೆ ತೆಲುಗು ನಟರು ಬರುವಂತದ್ದು, ಅಥವಾ ಹಿಂದಿ ನಟರನ್ನ ಕರ್ಸುವಂತದ್ದು, ಹಿಂದಿ ಹಾಡುಗಾರನ ತರಿಸುವಂತದ್ದು. ಕನ್ನಡಿಗರಿಗೆ ಎಲ್ಲಿದೆ ಗೌರವ? ಪುನೀತ್ ಅವರು, ಶಿವಣ್ಣ ಅಂತವ್ರು, ರಾಜ್ಕುಮಾರ್ ಅವರು ಈ ನೆಲದಲ್ಲಿ ಹುಟ್ಟಿದಂತವ್ರು, ಈ ಮಣ್ಣಿಗಾಗಿ ಹೋರಾಟ ಮಾಡಿದಂತವ್ರು. ಆಗ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಎಲೆಕ್ಷನ್ ಮಾಡ್ಬೇಕಾದ್ರೆ ಇವ್ರಿಗೆ ಕನ್ನಡದ ನಟ ನಟಿಯರ್ ಬೇಕು ಸರ್. ಇವ್ರ ಹೆಸರಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ, ಬಿಸ್ಲಲ್ಲಿ ಅಲಿಯೋದಕ್ಕೆ ಕನ್ನಡದ ನಟ ನಟಿಯರ್ ಬೇಕು. ಇವ್ರಿಗೆ ಸ್ಟಾರ್ ಕ್ಯಾಂಪೇನರ್ಸ್ ಅಂತ ಇವ್ರ ಹೆಸರಲ್ಲಿ ಪ್ರಚಾರ ಮಾಡೋದಕ್ಕೆ ಇವ್ರಿಗೆ ನಟ ನಟಿಯರ್ ಬೇಕು. ಮೈಸೂರು ಸ್ಯಾಂಡಲ್ ನ ನಮ್ಮ ಶಿವಣ್ಣವ್ರ ಹತ್ರ ಕೊಟ್ರೆ ಮೈಸೂರು ಸ್ಯಾಂಡಲ್ ಅದ್ರ ಪಬ್ಲಿಸಿಟಿ ಆಗಲ್ವಾ, ರಾಯಭಾರಿ ಆಗಲ್ವಾ? ಅಥವಾ ಸುದೀಪ್ ಅವ್ರ ಹತ್ರ ಕೊಟ್ರೆ ಅದು ರಾಯಭಾರಿ ಆಗಲ್ವಾ? ಯಶ್ ಅವರು ಬಾಲಿವುಡ್ ಮಟ್ಟದಲ್ಲಿ ಇಡೀ ಪ್ರಪಂಚದಲ್ಲಿ ತಿರುಗಿ ನೋಡಿರುವಂತ ಸಿನಿಮಾ ಮಾಡಿದವ್ರು ಯಶ್ ಅವ್ರ ಕೈಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಕೊಟ್ರೆ ಪ್ರಚಾರ ಆಗಲ್ವಾ ಅದು? ದರ್ಶನ್ ಅಂತವ್ರು ಇನ್ಯಾರು ಬೇಕು ಇವರಿಗೆ ಕನ್ನಡ ಚಿತ್ರರಂಗದಲ್ಲಿ? ಎಷ್ಟು ಜನ ಇದ್ದಾರೆ, ಬರೀ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ. ಸೊಂಟ ತೋರಿಸುವಂತವ್ರು ಬೇಕಾಗಿದೆ ಅನ್ಸುತ್ತೆ ಇವರಿಗೆ, ರಾಜಕಾರಣಿಗಳಿಗೆ. ಅದಕ್ಕಾಗಿ ತಮ್ಮಣ್ಣನಂತವ್ರನ್ನ ಕರ್ಸಿ ಅವ್ರ ಮುಖಾಂತರ ರಾಯಭಾರಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಕೂಡಲೇ ಅದನ್ನ ವಾಪಸ್ ಪಡಿಬೇಕು, ನಮ್ಮ ಕನ್ನಡದ ಚಿತ್ರನಟರನ್ನ ಹಾಕೋಬೇಕು ಅನ್ನೋ. ಸರ್, ಅವ್ರು ಏನಾದ್ರೂ ಚೇಂಜ್ ಮಾಡಿಲ್ಲ ಅಂದ್ರೆ ನೀವ್ ಏನ್ ಆಕ್ಷನ್ ತಗೊಳ್ತೀರಿ? ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಎಸ್, ಪ್ರವೀಣ್ ಶೆಟ್ಟಿ ಅವರು ಹೇಳ್ದಂಗೆ ಇದು ಯಾರು ಒಪ್ಪಕ್ ಸಾಧ್ಯನೇ ಇಲ್ಲ ರೀ. ನಮ್ಮ ರಾಜ್ಯದ ಒಂದು ಬ್ರ್ಯಾಂಡ್ಗೆ ನಾವು ಉಚಿತವಾಗಿ ನಾವು ರಾಯಭಾರಿ ಆಗೋದಕ್ಕೆ ರೆಡಿ ಇದೀವಿ ಅಂತಂದಾಗ ನೀವು ಯಾರನ್ನ ಹೊರಗಡೆ ಅವ್ರನ್ನ ಹುಡ್ಕೊಂಡು ಕರ್ಕೊಂಡ್ ಬರ್ತೀರಾ ಅಂತಂದ್ರೆ ಫ್ರೀಯಾಗಿ ಮಾಡೋದಕ್ಕೆ ಯಾವುದಕ್ಕೂ ಬೆಲೆ ಇರಲ್ಲ ಸಿಂಧು. ಯಾವಾಗಲೂ ಡಿಮ್ಯಾಂಡ್ ಮಾಡೋದಕ್ಕೆ ಬೆಲೆ. ಮತ್ತು ಇವಾಗ ಹೇಳಿದ್ರಲ್ಲ 28 ಮಿಲಿಯನ್ ಇದೆ ಅಂತ. ಒಂದು ರೀಲಲ್ಲಿ ನಾವು ಕನ್ನಡ ಸಾಂಗ್ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಾಂಗ್ ಹಾಕಿದ್ರೆ ಎಷ್ಟು ಜನ ಕಮೆಂಟ್ ಆಗ್ತಾ, ಯಾಕೆ ಕನ್ನಡ ಸಾಂಗ್ ಇಲ್ವಾ? ಇಂಟರ್ವ್ಯೂಗಳಲ್ಲಿ ಮಾತಾಡೋದು ಕನ್ನಡ ಮಾತಾಡೋಕ್ಕಾಗಲ್ಲ. ಈಗ ಮಾತಾಡಿ ಕನ್ನಡಿಗರು, ಈಗ ಕೇಳಿ ಯಾಕೆ ಕನ್ನಡದವ್ರು ಇಲ್ಲ ಅಂತ. ಈಗ ಕೇಳಿ, ಎಲ್ಲ ಆರ್ಟಿಸ್ಟ್ಗಳಿಗ ನಾವು ಪ್ರತಿಯೊಂದು ಲ್ಯಾಂಗ್ವೇಜ್ಗೂ ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಪ್ರತಿಯೊಬ್ಬ ನಟ ನಟಿಯರಿಗೂ ಸಪೋರ್ಟ್ ಮಾಡ್ತೀವಿ. ಸಾಂಗ್ಸ್ ಆಗಿರ್ಬೋದು, ಏನೇ ಒಂದು ಕಮೆಂಟ್ ನಮಗ್ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡಿ ಹೇಳ್ತಾರೆ, ಯಾಕೆ ಕನ್ನಡ ಬರಲ್ವಾ, ಕನ್ನಡ ಸಾಂಗ್ಸ್ ಇಲ್ವಾ, ಕನ್ನಡದವಳಲ್ವಾ ಅಂತ. ಈಗ ಕೇಳಿ ಹೇಳಿ, ನೀವು ಯಾಕೆ ಕನ್ನಡದವ್ರು ಇಲ್ಲ ಅಂತ. ಎಲೆಕ್ಷನ್ ಟೈಮ್ ಅಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ ಕನ್ನಡದವ್ರು ಬೇಕು. ಅದೇ ನೀವು ಹೇಳ್ದಂಗೆ ಬಿಸಿಲಲ್ಲಿ ಒದ್ದಾಡೋದಕ್ಕೆ ಅವ್ರು ಓಟು ಕನ್ನಡಿಗರದೇ ಬೇಕು. ಹಾಕೋದು ಯಾರು? ನಾವೇ ತಾನೆ. ಆಮೇಲೆ ಚಿಕ್ಕ ಚಿಕ್ಕ ಕಾರ್ಯಕ್ರಮಕ್ಕೂ ನಮ್ ಕನ್ನಡದವರೇ ಬೇಕು. ನಮ್ದು ತೆರಿಗೆ ನಮ್ದು, ಅದನ್ನ ನೀವು ಯಾರಿಗೋ ಮಾರ್ಕೊಂಡ್ ಬರ್ತೀರಿ ಅಂತಂದಾಗ ನಮ್ಗೆ ಎಷ್ಟು ಹೊಟ್ಟೆ ಉರಿಯತ್ತಲ್ವಾ? ಹೌದು. ಯಾವುದೇ ಊರಲ್ಲಿ ಇದ್ರೂ ಕೂಡ ನಾವು ನಮ್ ಹಕ್ಕು, ನಾವ್ ಇದನ್ನ ಚಲಾಯಿಸ್ಬೇಕು ಅಂತ ಎದ್ದೋ ಬಿದ್ದೋ ಬಂದು ಓಟ್ ಹಾಕ್ತಿವಿ. ಆಮೇಲೆ ಸರ್ಕಾರದ ಏನಾದ್ರು ಕಾರ್ಯಕ್ರಮ ಮಾಡಿದಾಗ ಕನ್ನಡದವ್ರು ಯಾರು ಕಮ್ಮಿ ಇದ್ಬಿಟ್ರೆ ನೋಡಿ ಯಾರು ಬರೋದೇ ಇಲ್ಲ ಅಂತಾರೆ, ಒಬ್ರು ಬರಲ್ಲ ಅಂತಾರೆ. ಇನ್ನೊಂದು ಹೇಳ್ಬೇಕು, ಯಾವ್ದಾದ್ರು ಗೌರ್ಮೆಂಟ್ ಕಾರ್ಯಕ್ರಮ ಅಂತ ನಮ್ಮನ್ನು ಇನ್ವೈಟ್ ಮಾಡಿದಾಗ, ಮೇಡಮ್ ಇದು ಗೌರ್ಮೆಂಟ್ ಕಾರ್ಯಕ್ರಮ, ಯಾವುದೇ ರೀತಿ ಇದಿರಲ್ಲ, ನಿಮ್ಗೆ ಪಿಕಪ್ ಡ್ರಾಪ್ ಅದನ್ನ ನಾವು ಓಕೆ ನಮ್ಮ ಸರ್ಕಾರದ ಕಡೆದು, ನಮ್ಮ ಕರ್ನಾಟಕದ್ದು ಅಂತ ನಾವು ಹೋಗ್ತೀವಿ, ಯಾವುದೇ ರೀತಿ ಡಿಮ್ಯಾಂಡ್ ಮಾಡಿದೆ. ಅದಕ್ಕೆಲ್ಲ ಬೆಲೆನೇ ಇಲ್ವಾ? ಮಾತಾಡ್ತೀನಿ ಕಾರುಣ್ಯ. ಕೆಂಪರಾಜು ಅಂತ ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ. ನಮಸ್ತೆ ಕೆಂಪರಾಜು ಅವರೇ. ನಮಸ್ಕಾರ. ನಮಸ್ಕಾರ. ಏನ್ ಹೇಳ್ತೀರಿ ಈ ಒಂದು ಈ ರಾಯಭಾರಿಯಾಗಿ ತಮನ್ನಾ ಅವರನ್ನ ಆಯ್ಕೆ ಮಾಡಿರೋದ್ರ ಬಗ್ಗೆ? ಮೇಡಮ್, ಈ ನಮ್ ಕರ್ನಾಟಕದಲ್ಲಿ ಎಷ್ಟೊಂದು ಪ್ರತಿಭೆಗಳವ್ರೆ. ಏನು ಇವ್ರು ಈ ತರ ಹೊರಗಡೆ ಇವ್ರಿಗೆ ಕೊಟ್ಕೊಂಡು ಹೋಯ್ತಾ ಇದ್ರೆ ನಮ್ಗೆ ಏನು ಬೆಲೆ ಇದೆ ಮೇಡಮ್? ಕರ್ನಾಟಕದವ್ರಿಗೆ ಬೆಲೆನೇ ಇಲ್ವಲ್ಲ ಮೇಡಮ್? ಈ ರಾಜಕಾರಣಿಗಳು ಈ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ ಕರ್ನಾಟಕದವ್ರಿಗೆ ಏನ್ ಬೆಲೆ ಇದೆ ಹೇಳಿ? ಅದರಿಂದ ನಾವು ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿರೋ ನಟ ನಟಿಯರಿಗೆ ಮುಖ್ಯ ಆದ್ಯತೆ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಕೆಂಪರಾಜ್ ಅವರೇ. ಪ್ರವೀಣ್ ಶೆಟ್ಟಿ ಅವ್ರು ಹೇಳ್ದಂಗೆ ತಮನ್ನಾಗೂ ಇಲ್ಲಿಗೂ ಏನ್ ಸಂಬಂಧ? ಹೋಗ್ಲಿ, ಯಾವ್ದಾದ್ರು ಮೂವಿಲ್ ಆಕ್ಟ್ ಮಾಡಿದಾರ ಅವರು? ದಟ್ಸ್ ಆಲ್, ಅಷ್ಟೇ. ಒಂದ್ ಸಾಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ಏನಿದೆ ಕೊಡುಗೆ ಏನಿದೆ? ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ? ಅಂಡ್ ನಾವ್ ಇಲ್ಲಿ ದುಡ್ಡನ್ನ ಅವ್ರಿಗೆ ತಗೊಂಡು ಅಷ್ಟು ಕೋಟಿ ಗಟ್ಲೆಗೆ ಸುರಿದು ಅವ್ರನ್ನ ಮೆರ್ಸಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ? ಅವ್ರ ಕಾಂಟ್ರಿಬ್ಯೂಷನ್ ಕೆಲವಿದೆ, ಹೇಳ್ಬೋದಲ್ವಾ? ಯಾಕಂದ್ರೆ ಎಷ್ಟೊಂದು ಪಬ್ಗಳು ಲಾಂಚ್ ಬಂದಿದ್ದಾರೆ, ಮತ್ತೆ ಎಷ್ಟೊಂದು ರಮ್ಮಿಗಳದ್ದು ಅಂದ್ರೆ ಮಿಸ್ಲೀಡ್ ಮಾಡಕ್ ಜನಕ್ಕೆ ತುಂಬಾ ಪ್ರಮೋಟ್ ಮಾಡಿದ್ದಾರೆ. ಆ ಕಾಂಟ್ರಿಬ್ಯೂಷನ್ ಇದೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನ್ ಕಾಂಟ್ರಿಬ್ಯೂಷನ್? ದಟ್ಸ್ ನಾಟ್ ಅ ಪಾಸಿಟಿವ್ ಕಾಂಟ್ರಿಬ್ಯೂಷನ್. ಅದೇ ನಾನು ಇಂಡೈರೆಕ್ಟ್ ಆಗಿ ನಿಮ್ಗೆ ಹೇಳಿದ್ದು ಯಾವ ಕಾಂಟ್ರಿಬ್ಯೂಷನ್ ಅಂತ.
ಯಾವ ರೀತಿ ಸಂಬಂಧ ಏನಿದೆ? ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಆ ಮೈಸೂರು ಸ್ಯಾಂಡಲ್ ವ್ಯಾಲ್ಯೂ ಏನು ಅಂತ ಗೊತ್ತಿದ್ದವ್ರಿಗಾದ್ರೂ ಅದನ್ನ ಕೊಟ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅವ್ರಿಗೆ ಈ ಬ್ರ್ಯಾಂಡ್ ಸಿಗೋವರೆಗೂ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದು ಇದೆಯಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನಮ್ಮ ಆನ್ಸೆಸ್ಟರ್ ಟೈಮಿಂದನೂ ಮೈಸೂರು ಸ್ಯಾಂಡಲ್ ಸೋಪ್ ಪ್ರತಿಯೊಬ್ರು, ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಊರುಗಳಲ್ಲಿ ನಮ್ಮ ಮನೆಗಳಲ್ಲಿ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಇದ್ದೇ ಇರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಬ್ರ್ಯಾಂಡ್ ಉಪಯೋಗಿಸಿದ್ರು ಮೈಸೂರು ಸ್ಯಾಂಡಲ್ ಇದ್ದೇ ಇರುತ್ತೆ. ನಮ್ಮನೇಲಿ ಈಗಲೂ ನಮ್ಮ ತಂದೆ ಮೈಸೂರು ಸ್ಯಾಂಡಲ್ಲೇ ಉಪಯೋಗಿಸೋದು. ಸೊ ನಾವುಗಳು ಅದನ್ನ ನಮ್ಮ ಕರ್ನಾಟಕದ ನಮ್ಮ ರಾಜ್ಯದಂತ ಎಷ್ಟು ಅದನ್ನ ನಂಬಿಕೆಯಿಂದ ಬಳಸ್ತೀವಿ. ಸೊ ನಮ್ಗೆ ಆದ್ಯತೆ ಇಲ್ಲ ಅಂತಂದ್ರೆ ಎಷ್ಟು ಸರಿ? ನಾನು ಅದನ್ನೇ ಹೇಳೋದು, ಪ್ರತಿಯೊಂದು ವಿಚಾರದಲ್ಲೂ ಕನ್ನಡಿಗರ ಪರವಾಗಿ ನಿಂತ್ಕೊಳ್ತೀವಿ ಅಂತೀನಿ. ನಿಮ್ಮ ಆ ಕಚೇರಿಗಳಲ್ಲಿ ID ಕಾರ್ಡ್ ಆ ಟ್ಯಾಗ್ ಅನ್ನ ಕರ್ನಾಟಕದ ಫ್ಲಾಗ್ ಕಲರ್ ಮಾಡಿಸ್ತೀರಿ. ಇಲ್ಲಿ ನೀವು ಹೊರಗಡೆಯವರಿಂದ ರೀಚ್ ಅವ್ರು ಸಿಕ್ಕಿದ್ರೆ ಇನ್ ಯಾರು ಸಿಕ್ಕಿಲ್ಲ ಅಂತ ಹೇಳ್ತಿರಲ್ಲ MB ಪಾಟೀಲ್, ಇದು ಯಾರಾದ್ರೂ ನಂಬೋ ಮಾತಾ ಇದು? ಸ್ವಲ್ಪ ಲಿಸ್ಟ್ ಕೊಡಿ, ನೀವು ಯಾರ್ಯಾರನ್ನ ಅಪ್ರೋಚ್ ಮಾಡಿದೀರಾ ಅಂತ. ಇಲ್ಲಾಂದ್ರೆ ನಾವೇ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಸೊ ದಿಸ್ ಇಸ್ ನಾಟ್ ಫೇರ್. ಏನ್ ಮಾಡ್ತಿದ್ದೀರಾ? ಇದು ಸರಿ ಅಲ್ಲ. ಇದು ಇಲ್ಲಿವರೆಗೆ ಮಾಡ್ತಿರುವಂತ ಅವಮಾನ. ಇವಾಗ ನಾನು ಹೇಳೋದು ಸಿಂಧು ಅವರೇ, ಇವಾಗ ನಾವುಗಳು ಇಲ್ಲಿ ಮಾತಾಡ್ತಿದ್ರೆ ನೀವು ಮಾತಾಡ್ತಾ ಇದ್ರೆ ಅಫ್ಕೋರ್ಸ್ ಎಷ್ಟೊಂದು ಜನ ಕನ್ನಡಿಗರು ಈಗ ಲೈನಲ್ಲಿ ಬಂದು ಮಾತಾಡಿದ್ರು. ತುಂಬಾ ಕಡೆ ಕನ್ನಡದ ಇದಾಗಿಲ್ಲ, ಈ ತರ ಕನ್ನಡದಲ್ಲಿ ಮಾತಾಡಿ ನೀವೆಲ್ಲ ಹೋರಾಡ್ಬೇಕು. ನಿಮ್ಮ ದಿವಾಕರ್ ಅಂತ ಪಬ್ಲಿಕ್ ಕಾಲರ್ ಇದ್ದಾರೆ ಹಾಸನಿಂದ. ದಿವಾಕರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ಕಾರ ದಿವಾಕರ್ ಅವರೇ, ಮಾತನಾಡಿ. ನಮ್ಮ ಜೊತೆಗೆ ಕಾರುಣ್ಯ ಇದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು, ಸ್ಯಾಂಡಲ್ ಹೊಡೆದ ನಟ್ ತಗೊಂಡು ಟ್ರೈಕ್ ಮಾಡ್ತೀನಿ ಅಂತ. ಈ ಚಿತ್ರ ಟ್ರೈಕ್ ಮಾಡಿದ್ರೆ ನಮ್ಮ ಕರ್ನಾಟಕ ಚಲನಚಿತ್ರ ರಂಗದ ಬಿಟ್ಟು ಬೇರೆ ಕರ್ಕೊಂಡು. ದಿವಾಕರ್ ಕೇಳಿಸ್ತಾ ಇಲ್ಲ ಪ್ಲೀಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಗಾಡಿಲಿದ್ದೀರಾ? ಗಾಡಿ ನಿಲ್ಲಿಸ್ತೀರಾ? ಗಾಡಿ ಹಾ ಮಾತಾಡಿ ದಿವಾಕರ್. ನಮ್ಮ ಕನ್ನಡಿಗರ ನಟರು ಎಷ್ಟು ಜನ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಮಾನ್ಯತೆ ಕೊಡ್ತಿಲ್ಲ ಇವರು, ಬರೀ ಎಲ್ಲ ಹೊರ ರಾಜ್ಯದವರು ಮಾನ್ಯತೆ ಕೊಡ್ತಿದ್ದಾರೆ. ದಿವಾಕರ್ ಅವ್ರ ಈ ಪ್ರಶ್ನೆನ ನೀವು ಕೇಳ್ಬೇಕು. ಎಷ್ಟೊಂದ್ ಜನ ಕನ್ನಡಿಗರು ಕೇಳಕ್ಕೆ ಯಾರಿಗೆ ಫೋನ್ ಮಾಡೋದಿಲ್ಲ, ನಿಮ್ಗೆ ಹೌದು ಪವರ್ ಟಿವಿಗೆ ಇವಾಗ ಹೇಳ್ತಾರಲ್ವಾ ಎಲ್ಲಾರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಅಷ್ಟು ಜನ ಫಾಲೋವರ್ಸ್ ಇದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು, ಕನ್ನಡ ಚಿತ್ರರಂಗ ನಟ್ಟು ಬಲ್ಟು ಟೇಕ್ ಮಾಡ್ತೀನಿ ಅಂತ. ಈ ರೀತಿ ಮಾಡ್ತಿದ್ದಾರೆ ಅನ್ಸುತ್ತೆ ನನ್ಗೆ. ಆಲ್ ರೈಟ್, ಥ್ಯಾಂಕ್ ಯು. ಒಳ್ಳೆ ಮಾತು ಹೇಳಿದ್ರೆ. ನೀವು ನಟ್ಟು ಬೋಟು ಟೈಟ್ ಮಾಡಕ್ಕೆ ನಿಮ್ಗೆ ಕನ್ನಡದವ್ರು ಈಸಿಯಾಗಿ ಸಿಕ್ಬಿಡ್ತಾರೆ. ಬೇರೆ ಭಾಷೆಯವ್ರಿಗೆ ಹೋಗಿ ನಿಮ್ ನಟ್ಟು ಬೋಟ್ನೆ ಟೈಟ್ ಮಾಡಿ ಕಳಿಸ್ತಾರೆ ಅವರು. ವರುಣ್ ಅಂತ ಕಾಲರ್ ಇದ್ದಾರೆ. ವರುಣ್ ನಮಸ್ತೆ. ವರುಣ್. ಹಲೋ ವರುಣ್ ಕೇಳಿಸ್ತಾ ಇದೆಯಾ? ವರುಣ್ ಹಲೋ ವರುಣ್ ಕೇಳಿಸ್ತಿದ್ಯಾ? ಶ್ರೀನಿವಾಸ್ ಅಂತ ಮೇಡಮ್. ಶ್ರೀನಿವಾಸ್ ಮಾತಾಡಿ. ಶ್ರೀನಿವಾಸ್ ಮೇಡಮ್, ಸಿಂಧೂರ್ ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ. ಇಂಥ ಪಬ್ಲಿಕ್ ಟಿವಿ ಅಂದ್ರೆ ನಮ್ಮ ಹಲೋ ಹಲೋ ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಯಾವ ಕನ್ನಡಿಗರು ಕೂಡ ಇದನ್ನ ಸಹಿಸ್ಕೊಳ್ಳಲ್ಲ ರೀ, ಯಾರು ಸಹಿಸ್ಕೊಳ್ಳಲ್ಲ. ನಿಮ್ಗೆ ಎಲೆಕ್ಷನ್ ಟೈಮಲ್ಲಿ ನಮ್ಮವ್ರು ಬೇಕು, ನಿಮ್ಗೆ ಯಾವ್ದೋ ಒಂದು ಟೇಪ್ ಕಟ್ ಮಾಡಕ್ ನಮ್ಮವ್ರು ಬೇಕು, ನೀವ್ ಯಾವ್ದೋ ಉತ್ಸವ ಮಾಡಿದ್ರೆ ಜನ ಅಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳಕ್ಕೆ ನಮ್ಮವ್ರು ಬಂದು ಡಾನ್ಸ್ ಮಾಡ್ಬೇಕು. ಪಬ್ಲಿಕ್ ಅವ್ರು ನಾವೆಲ್ಲ ಸೇರಿ ಇದ್ರ ಬಗ್ಗೆ ಹೋರಾಟ ಮಾಡ್ಲೇಬೇಕಾಗುತ್ತೆ. ನಾನ್ ಹೇಳೋ ಪ್ರಕಾರ ಐ ಥಿಂಕ್ ಕನ್ನಡ ಇಂಡಸ್ಟ್ರಿನೂ ಇದ್ರ ಜೊತೆ ಹೋರಾಟ ಮಾಡಬೇಕು ಅಂತ. ಪೀಪಲ್ ಶುಡ್ ರೇಸ್ ವಾಯ್ಸ್ ಅಲಾಂಗ್ ವಿತ್ ಅಸ್, ಬಿಕಾಸ್ ಇದೊಂದ್ ರೀತಿ ಇದನ್ನ ಸಹಿಸ್ಕೊಳಕ್ ಆಗಲ್ಲ. ಹೌದು. ರಮೇಶ್ ಅಂತ ಬೆಂಗಳೂರಿಂದ. ರಮೇಶ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ಕಾರ ರಮೇಶ್, ಮಾತಾಡಿ. ಈಗ ನೋಡಿ, ಪರಭಾಷಿಕರನ್ನ ಕರ್ಕೊಂಡು ಬಂದು ಇಲ್ಲಿ ಮಾತಾಡಿಸ್ತಾ ಇರ್ತಾರಲ್ಲ, ಮಾಡ್ತಾರಲ್ಲ ಕೆಲಸನ, ನಮ್ಮವರೇ ಇದಾರೆ ಮಾಡಿಸ್ಬೋದು. ಕನ್ನಡ ಸಂಘನೂ ಇದಕ್ ಮುಂದೆ ಬರ್ಬೇಕಾಗತ್ತೆ. ಈಗ ಕನ್ನಡ ಸಂಘದವ್ರು ಬೇರೆ ವಿಷಯಕ್ಕೆಲ್ಲ ಮುಂದೆ ಬರ್ತಾರೆ. ಇಲ್ಲ, ಅವ್ರು ಈ ವಿಚಾರಕ್ಕೂ ಬಂದಿದ್ದಾರೆ ರಮೇಶ್, ಇದಕ್ಕೂ ಮಾತಾಡಿದ್ದಾರೆ. ಯಾವ ಸಂಘ ಮಾತಾಡಿದೆ ಮೇಡಮ್ ಈಗ ಸದ್ಯಕ್ಕೆ? ಕರ್ನಾಟಕ ರಕ್ಷಣಾ ವೇದಿಕೆನೇ ಮಾತಾಡಿದೆ. ಮಾತಾಡಿದ್ದಾರೆ. ಸಂಘದಲ್ಲಿ ಅವರವರಲ್ಲೇ ಒಗ್ಗಟ್ಟಿಲ್ವಲ್ಲ, ಒಬ್ರು ಬಂದ್ರೆ ಒಬ್ರು ಮುಂದೆ ಬರಲ್ಲ. ಅದೇ ಪ್ರಾಬ್ಲಮ್ ಇಲ್ಲಿ. ಕನ್ನಡಿಗರ ನಡುವೆ ಒಗ್ಗಟ್ಟು ಇಲ್ಲದೆ ಇರೋದೇ ಮೇಜರ್ ಪ್ರಾಬ್ಲಮ್ ಇಲ್ಲಿ. ಅದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಾನು ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅದನ್ನ. 100% ಸತ್ಯ. ಒಬ್ರು ಬಂದು ಕರೆ ಕೊಟ್ರೆ ಇನ್ನೊಬ್ರು ನಾನ್ ಬರಲ್ಲ ಅಂತಾರೆ. ಅವರವರಲ್ಲೇ ಒಗ್ಗಟ್ಟಿಲ್ಲ. ಇದನ್ನ ನೋಡ್ಕೊಂಡು ಬೇರೆ ನಟಿಯರನ್ನ ಕರ್ಕೊಂಡ್ ಬರ್ತಾರೆ. ಕರೆಕ್ಟ್ ರಮೇಶ್, ಥ್ಯಾಂಕ್ ಯು ಪವರ್ ಟಿವಿ ಮಾತನಾಡೋದಕ್ಕೆ. ರಾಜು ಗೌಡ ಅಂತ ಹೇಳಿ ಯಾದಗಿರಿಯಿಂದ. ರಾಜು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ, ಹೇಳಿ ರಾಜು. ಮೇಡಮ್, ಫಸ್ಟ್ ಆಫ್ ಆಲ್ ಪವರ್ ಟಿವಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ. ಥ್ಯಾಂಕ್ ಯು. ಯಾಕಂತಂದ್ರೆ ಆಕ್ಟರ್ ಬೇಕಂತಲ್ಲ ಮೇಡಮ್, ನೀವು ಕೂಡ ಬಹಳ ಸುಂದರವಾಗಿದ್ದೀರಿ. ನಿಮ್ಮನ್ನ ಆಯ್ಕೆ ಮಾಡಿದ್ರ ತಪ್ಪೇನಿಲ್ಲ. ಗುಡ್. ರಾಜು ಮಾತಾಡಿ. ನಮ್ನ ಬಿಡಿ ರಾಜು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಒಳ್ಳೊಳ್ಳೆ ನಟಿಯರಿದ್ದಾರೆ ಅದನ್ನ ಹೇಳಿ.
ನಟಿಯರಿದ್ದಾರೆ, ನಟರಿದ್ದಾರೆ. ಅಲ್ಲಲ್ಲ ಮೇಡಮ್, ಇದೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ರಾಜು ಪ್ಲೀಸ್, ಇಲ್ಲ ಕಾಲ್ ಕಟ್ ಆಗ್ಬಿಡುತ್ತೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಸ್ಟ್ಯಾಂಡಲ್ ಮೇಡಮ್, ಹಳೆಯದಿದು, ನಾವು ಹುಟ್ಟೋದಕ್ಕಿಂತ ಮುಂಚೆಲಿಂದ ಮೇಡಮ್. ಓಕೆ, ಕೇಳ್ತಾ ಇದೆನಾ? ಡಿಸ್ಟರ್ಬೆನ್ಸ್ ಇದೆ. ಥ್ಯಾಂಕ್ ಯು ರಾಜು, ಐ ಆಮ್ ಸೋ ಸಾರಿ. ಕೃಷ್ಣ ಅಂತ ಒಬ್ರು ಕಾಲರ್ ಇದ್ದಾರೆ. ಕೃಷ್ಣ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಎಲ್ಲಿ? ಮೇಡಮ್, ಇಲ್ಲಿ ಕರ್ನಾಟಕದಲ್ಲಿ ಅಣ್ಣವ್ರು ಹುಟ್ಟಿದಂತ ಊರಿದು. ಇಲ್ಲಿ ಕನ್ನಡದ ಬಗ್ಗೆ ಅವ್ರಿಗೆ ಒಂದು ರಾಜಕಾರಣಿಗಳಿಗೆ ಒಂದು ಬೆಲೆನೇ ಇಲ್ಲ. ನಮ್ಮ ಕನ್ನಡದ ನಟ ಸೀರಿಯಲ್ ಮಾಡುವಂತ ನಟರು ಎಷ್ಟು ಚೆನ್ನಾಗಿದ್ದಾರೆ ಮೇಡಮ್. ಕರೆಕ್ಟ್ ಪಾಯಿಂಟ್. ಕನ್ನಡದ ಸೀರಿಯಲ್ ಅಲ್ಲಿ ಮಾಡೋ ಹುಡುಗಿರು, ಮೊನ್ನೆ ಒಂದು ಹುಡುಗಿ ಆ ಬ್ರಹ್ಮಗಂಟು ಯಾವ್ದೋ ಮಾಡ್ತಾ ಇದೆ, ಆ ಕಪ್ಪು ಹುಡುಗಿನ ಎತ್ಕೊಂಡು ಹಾಕೊಂಡ್ರು ಸೋಪ್ ಎಷ್ಟೋ ಚೆನ್ನಾಗಿ ಇನ್ನೂ ಓಡುತ್ತೆ. ಇವ್ರ ತಮ್ಮನ್ನವರು ಹುಟ್ಟದಾಗಿಂದ ಬೆಳ್ಗವ್ರೆ, ಅವ್ರು ಇವಾಗ ಮೈಸೂರು ಸ್ಯಾಂಡಲ್ ಹಾಕಿ ಬೆಳ್ಗಾಗ್ಬೇಕು ಅನ್ನೋದು ಏನಿಲ್ಲ. ನಿಮಗೆ ಅರ್ಥ ಆಗಿರುವಂತ, ಐ ಆಮ್ ಸೋ ಸಾರಿ, ಚೆನ್ನಾಗಿ ಹೇಳಿದ್ರಿ. ನಿಮಗೆ ಅರ್ಥ ಆಗಿರುವಂತ ಒಂದು ಸಿಂಪಲ್, ಅಲ್ಲಿ ಎಂ ಬಿ ಪಾಟೀಲ್ ಅವ್ರಿಗೆ ಅರ್ಥ ಆಗಿಲ್ಲ, ಅದೇ ಪ್ರಾಬ್ಲಮ್. ಪಾಟೀಲ್ ಅವ್ರು ಬಿಡಿ, ಅವ್ರು ಏನು ಪ್ರಯೋಜನ ಇಲ್ಲ ನಮ್ಮ ಕರ್ನಾಟಕಕ್ಕೆ, ಅವ್ರ ಕಡೆಯಿಂದ ಏನೂ ಇಲ್ಲ ಪ್ರಯೋಜನ. ಅಟ್ಲೀಸ್ಟ್ ಇದ್ರಲ್ಲಾದ್ರೂ ನಮ್ಮ ಕನ್ನಡದವ್ರು ಬೆಲೆ ಕೊಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಕರೆಕ್ಟ್ ಕೃಷ್ಣ ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ನಮ್ಗೆಲ್ಲ ನಗು ಬಂತು ಅವ್ರ ಮಾತನ್ನು ಕೇಳಿದಾಗ. ನಗು ಅಂದ್ರೆ ಅವ್ರು ಹೇಳಿದ ಧಾಟಿ ನಗು ಬಂತು, ಆದ್ರೆ ವಾಸ್ತವ ಮಾತಾಡಿದ್ರು ಅವರು. ಆಲ್ರೆಡಿ ಹೆಸರು ಮಾಡಿರುವಂತಹ ಬ್ರ್ಯಾಂಡ್ಗೆ ಈಗ ಆಲ್ರೆಡಿ ಬೆಳ್ಳಗಿರುವಂಥ ತಮ್ಮನ್ನ ಅವ್ರನ್ನ ಕರ್ಕೊಂಡು ಬಂದು ಮಾಡೋದ್ರಿಂದ ಏನ್ ಪ್ರಯೋಜನ ಅನ್ನುವಂಥ ಒಂದು ತುಂಬಾ ಒಳ್ಳೆ ಪಾಯಿಂಟ್ ಹಾಕಿದ್ರು ಅವರು. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು.